ಮನೆ ಸಭಾಧ್ಯಕ್ಷರೇ, ಈ ಸಮಯದಲ್ಲಿ ತಮಗೊಂದು ಮನವಿ ಮಾಡ್ಕೊಳ್ತೀನಿ. T20 ವರ್ಲ್ಡ್ ಕಪ್ ಅನ್ನ ಭಾರತ ಗೆದ್ದಿದೆ. ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು. ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ, ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ. ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದ್ದಾರೆ, ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ. ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ, ಒಂದು ರೆಸೊಲ್ಯೂಷನ್ ಅನ್ನ ಸದನದಿಂದ ನಾವು ಮಾಡಬೇಕು. ಇಲ್ಲ, ಅದು ಮಾಡಬೇಕು ತೀರ್ಮಾನ ಮಾಡಿದ್ದೆವು. ಸಂತಾಪ ಎಲ್ಲ ಮುಗಿದಂತ ವಿಲ್ ಡೂ ಇಟ್. ಗುಡ್ ಸಜೆಷನ್. ಮಾನ್ಯ ಒಂದು ಸಭಾಧ್ಯಕ್ಷರೇ, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಯಾವ ರೀತಿ ಇಲ್ಲಿ ತಾವು ಸಭಾಧ್ಯಕ್ಷರಾದ ನಂತರ ಆಸ್ಥೆಟಿಕ್ಸ್ನ ಇಂಪ್ರೂವ್ ಮಾಡುವಂಥದ್ದು, ಸಣ್ಣ ಸಣ್ಣ ವಿಚಾರವನ್ನು ಗಮನಿಸಿ ತಾವು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಸದನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡ್ತಿದ್ದೀರಾ. ಆಹಾರದ ವಿಚಾರದಲ್ಲಾಗಲಿ, ಅಟೆಂಡೆನ್ಸ್ ವಿಚಾರದಲ್ಲಾಗಲಿ, ಎಲ್ಲ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಉತ್ತೇಜನವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಶಾಲೆ ಥರನೇ ಆ ರೀತಿ ಆಸಕ್ತಿಯನ್ನು ವಹಿಸಿದ್ದೀರಾ. ಒಟ್ಟಾರೆ ನಿಮ್ಮ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ನಿಮಗೆ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಂದು ಸೆಕೆಂಡ್ ಮುಗಿಸಿ. ಈಗ ಒಂದು ಪ್ರಕಟಣೆ ಇದೆ. ಈಗ ಬಹುಶಃ ಇದೆಲ್ಲ ಈ ಕೆಲಸ ಕಾರ್ಯಗಳಾಗಲಿಕ್ಕೆ ಸರ್ಕಾರದ ನಿಮ್ಮೆಲ್ಲರ ಸಹಕಾರದ ಕಾರಣ ಮಾಡಲಿಕ್ಕೆ ಆಯಿತು. ನಿಮಗೆಲ್ಲ ಗೊತ್ತಿದೆ, ವಿಧಾನಸೌಧ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಟ್ಟಡಕ್ಕೆ ವಿಷಯ ಗೌರವ ಇದೆ. ಇಲ್ಲಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಡೆಲಿಗೇಷನ್ ಅವರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಹೊರಗೆ ಮಾತ್ರ ಸೌಂದರ್ಯ ಅಲ್ಲ, ಒಳಗಡೆ ಬಂದಾಗಲೂ ಕೂಡ ಆ ಸೌಂದರ್ಯ ಇನ್ನಷ್ಟು ಅವ್ರಿಗೆ ಗೌರವ ಬರೋ ರೀತಿ ಮಾಡಿ ನಮ್ಮೆಲ್ಲರ ಜವಾಬ್ದಾರಿ. ಇದು ಮೊದಲ ಹಂತದ ಸಣ್ಣ ಕೆಲಸ, ಇನ್ನು ಭಾಳಷ್ಟು ಬೇಗ ಆಗಲಿಕ್ಕಿದೆ ಅಂತ ನಿಮ್ಮೆಲ್ಲ ಉತ್ತಮ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಬಹುಶಃ ನಿಮ್ಮ ಸಲಹೆ ಸೂಚನೆ ಕೊಡಿ, ಎಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ನಾವು ಸರ್ಕಾರ ಜೊತೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರೋ ಕೆಲಸ ಮಾಡ್ತೇವೆ. ಅದರ ಜೊತೆಯಲ್ಲಿ ಕೂಡ ನೀವು ನಮ್ಮ ಹಿರಿಯ ಸಚಿವರೆಲ್ಲರೂ ಕೂಡ, ಅದಕ್ಕೆ ಜಾನೇಂದ್ರ ಇರಲಿ, ನಮ್ಮ ಯತ್ನಾಳ್ ಇರಲಿ, ಇಲ್ಲಿ ಹಿರಿಯ ಸಚಿವರು ಒಂದು ಬೇಡಿಕೆ ಕೊಟ್ಟಿದ್ದರು. ಯಾರು ಬೇಗ ಬರ್ತಾರೆ ಅವರಿಗೆ ನಾವು ಒಂದು ಗೌರವ ಕೊಡ್ತೇವೆ ಕೋರಮ್ಗೆ ಆಗುವಂಥ ಸಂದರ್ಭದಲ್ಲಿ. ಕೆಲವು ಸ್ವಲ್ಪ ತಡವಾಗಿ ಬಂದರೂ ಕೂಡ 6 ಗಂಟೆ 7 ಗಂಟೆ 8 ಗಂಟೆ ತನಕ ಕೂತ್ಕೋತೀರಿ. ಅದು ನಮ್ಮನ್ನೇನು ಗಮನಕ್ಕೆ ತಗೊಳ್ಳೋದಿಲ್ಲ, ನಮಗೆ ಅನ್ಯಾಯ ಆಗ್ತದೆ ಎಂಬ ಮಾತಂತ ಹೇಳಿದ್ದೀರಿ. ಅದಕ್ಕಾಗಿ ನಾನು ಈ ಸಲ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದೇವೆ ಅದರಲ್ಲಿ ಏನಂತ ಹೇಳಿದರೆ, ನೀವು ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಗಂಟೆಗೆ ಹೋಗ್ತೀರಿ, ಮತ್ತು ಈ ಸದನದ ಹೊರಗಡೆ ನೀವು ಒಂದು ದಿವಸದಲ್ಲಿ ಎಷ್ಟು ಗಂಟೆ ಕೂತ್ಕೊಂಡಿದ್ದೀರಿ ಅಂತೇಳಿ ಸಂಜೆ ಹೊತ್ತು ನಮ್ಮ ಸೆಕ್ರೆಟರಿ ಕಂಪ್ಯೂಟರ್ಗೆ ಬರ್ತೇವೆ. ಎಲ್ಲಿಗೆ ಇರುವುದಿಲ್ಲ, ನಮ್ಮಲ್ಲಿ ಮಾತ್ರ ಆ ಮಾಹಿತಿ ಇರ್ತದೆ. ಆಗ ನೀವು ಎಷ್ಟು ಸಮಯದ ಒಳಗಡೆ ವ್ಯವಸ್ಥೆ ಇದೆ ಅಂತೇಳಿ ದೀರ್ಘವಾದ ನಮಗೆ ಒಂದು ಡೇಟಾ ಸಿಕ್ಕುವಂಥ ಅವಕಾಶ ಆಗ್ತದೆ. ಸೊ ಈ ಕ್ಯಾಮರಾನ ಇವತ್ತು ಮೊದಲನೇ ಬಾರಿಗೆ ಉದ್ಘಾಟನೆ ಮಾಡಿದ್ದು ನಮ್ಮ KGF ಶಾಸಕಿಯಾದಂಥ ರೂಪಕಲರವರು. ಯಾಕೆಂದರೆ ಅವರು 9:51 ಬಂದಿದ್ದಾರೆ. ಮತ್ತು ಅದು ಒಳಗಡೆ ಬರುವಂಥ ಕ್ಯಾಮರಾಕ್ಕೆ, ಹೊರಗಡೆ ಹೋಗೋ ಕ್ಯಾಮರಾವನ್ನು ನಮ್ಮ ಷಡಾಕ್ಷಿಯರು ಉದ್ಘಾಟಿಸಿದ್ದಾರೆ. ಒಂದು 10-20 ಅವರು ಹೊರಗಡೆ ಹೋಗಿದ್ದಾರೆ. ಆದ ಕಾರಣ ಇದರ ಆಯಿತು. ಈಗ ನಾನು ಹೇಳಿದ್ದು ಇದನ್ನು ಉದ್ಘಾಟನೆ ಮಾಡಿದ್ರೆ ನೀವು ಫಸ್ಟ್ ಹೊರಗೆ ಹೋಗಿದ್ದೀರ ಅಂತ ಹೇಳಿ. ಆದ ಕಾರಣ ನಾನು ಮತ್ತೆಲ್ಲ ಕೋರಿಕೆ ಏನಂತ ಹೇಳಿದರೆ, ಅದನ್ನು ಬರುವಾಗ 1 ನಿಮಿಷ ನಿಂತು ಅದನ್ನು ಕರೆಕ್ಟಾಗಿ 1 ನಿಮಿಷ ನೋಡಬೇಕಂದ್ರೆ ನಿಮ್ಮ ಫೋಟೋ ಕರೆಕ್ಟ್ ಬರಬೇಕಲ್ಲ. ಅದಕ್ಕಾಗಿ ಅದಕ್ಕೆ ನಮ್ಮಲ್ಲಿ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಎರಡನೇ ಬಹುಶಃ ನಮ್ಮ ಏನೇ ಸಲಹೆ ಕೊಡಿ, ಗಂಟೆ ಮತ್ತು ಇದರ ಬಗ್ಗೆ ಸಲಹೆ ಕೊಟ್ಟಿದ್ದೀರಿ, ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆ ಒಂದು ಅದನ್ನು ಸರಿಪಡಿಸ್ತೇವೆ. ಎರಡನೇದು, ನೀವು ಹೇಳದಿದ್ರೆ ಇಲ್ಲಿ ಗಂಟೆ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಇಲ್ಲಿ ನಾವು ಇದು ಟ್ರೈಕಲ್ ಫ್ಲವರ್ ಮಾಡಿದ್ರೆ ಗೊತ್ತಾಗ್ತಿಲ್ಲ. ನೀವು ಹೇಳಿದ ಕಾರಣ ಎಲ್ಲರಿಗೂ ಕೂಡ ಗೊತ್ತಾಯಿತು. ನಾವು ಅದನ್ನು ಸರಿಪಡಿಸುವ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಈಗ ಮತ್ತೊಂದು ಪ್ರಕಟಣೆ, ಜಾತ್ಯತೀತ ಜನತಾದಳದ ಪಕ್ಷದ ಅಧ್ಯಕ್ಷರಾದ ಶ್ರೀ HD ಕುಮಾರಸ್ವಾಮಿ ಅವರು ದಿನಾಂಕ 14/7/2024 ನೀಡಿರುವ ಪತ್ರದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ CB ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯತೀತ ಪಕ್ಷದ ನಾಯಕರನ್ನಾಗಿ ನೇಮಿಸಲಾಗಿದ್ದು ಮಾನ್ಯ ಮಾಡಬೇಕೆಂದು ಕೋರಿದ್ದಾರೆ. ಅದರಂತೆ ಶ್ರೀ CB ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯತೀತ ಪಕ್ಷದ ನಾಯಕರನ್ನಾಗಿ ಮಾನ್ಯ ಮಾಡಲಾಗಿದೆ ಎಂದು ಈ ಮೂಲಕ ಸದನದ ಗಮನಕ್ಕೆ ತರಲಾಗಿದೆ. ಎರಡನೇ ಪ್ರಕಟಣೆ, ಬಳ್ಳಾರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀ B ನಾಗೇಂದ್ರ ಅವರನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002
PMLA ಅಡಿಯಲ್ಲಿ ದಾಖಲಾದ ಪ್ರಕರಣದಲ್ಲಿ ದಿನಾಂಕ 12/7/2024 ರಾತ್ರಿ 10:50 ಬೆಂಗಳೂರಿನಲ್ಲಿ ದಸ್ತಗಿರಿ ಮಾಡಿ ದಿನಾಂಕ 18/7/2024 ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡಲಾಗಿರುತ್ತೆ ಎಂದು ಭಾರತ ಸರ್ಕಾರದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಬೆಂಗಳೂರು ಝೋನಲ್ ಆಫೀಸ್ನ ಸಹಾಯಕ ನಿರ್ದೇಶಕರಾದ ಶ್ರೀ ದಿಲೀಪ್ ಮಂಗವ್ ಇವರು ತಿಳಿಸುತ್ತಾರೆಂದು ಈ ಮೂಲಕ ಎಲ್ಲ ಸದಸ್ಯರಿಗೆ ತಿಳಿಸಲಾಗಿದೆ. ಮನೆ ಸಭಾಧ್ಯಕ್ಷರೇ, ಈ ಸಮಯದಲ್ಲಿ ತಮಗೊಂದು ಮನವಿ ಮಾಡ್ಕೊಳ್ತೀನಿ. T20 ವರ್ಲ್ಡ್ ಕಪ್ ಅನ್ನ ಭಾರತ ಗೆದ್ದಿದೆ. ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರೋದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು. ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ, ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ. ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದ್ದಾರೆ, ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ. ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ, ಒಂದು ರೆಸೊಲ್ಯೂಷನ್ ಸದನದಿಂದ ನಾವು ಮಾಡಬೇಕು. ಇಲ್ಲ, ಅದು ಮಾಡಬೇಕು ತೀರ್ಮಾನ ಮಾಡಿದ್ದೆವು. ಸಂತಾಪ ಎಲ್ಲ ಮುಗಿದಂತ ವಿಲ್ ಡು ಇಟ್. ಗುಡ್ ಸಜೆಷನ್. ಮಾನ್ಯ ಒಂದು ಸಭಾಧ್ಯಕ್ಷರೇ, ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಯಾವ ರೀತಿ ಇಲ್ಲಿ ತಾವು ಸಭಾಧ್ಯಕ್ಷರಾದ ನಂತರ ಆಸ್ಥೆಟಿಕ್ಸ್ನ ಇಂಪ್ರೂವ್ ಮಾಡುವಂಥದ್ದು, ಸಣ್ಣ ಸಣ್ಣ ವಿಚಾರವನ್ನು ಗಮನಿಸಿ ತಾವು ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಸದನದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಮಾಡ್ತಿದ್ದೀರಾ. ಆಹಾರದ ವಿಚಾರದಲ್ಲಾಗಲಿ, ಅಟೆಂಡೆನ್ಸ್ ವಿಚಾರದಲ್ಲಾಗಲಿ, ಎಲ್ಲ ರೀತಿ ಶಾಲಾ ಮಕ್ಕಳಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಉತ್ತೇಜನವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಶಾಲೆ ಥರನೇ ಆ ರೀತಿ ಆಸಕ್ತಿಯನ್ನು ವಹಿಸಿದ್ದೀರಾ. ಒಟ್ಟಾರೆ ನಿಮ್ಮ ಕಾಳಜಿ ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ನಿಮಗೆ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಂದು ಸೆಕೆಂಡ್ ಮುಗಿಸಿ. ಒಂದು ಪ್ರಕಟಣೆ ಇದೆ. ಈಗ ಬಹುಶಃ ಇದೆಲ್ಲ ಈ ಕೆಲಸಗಾರಗಳಾಗಲಿಕ್ಕೆ ಸರ್ಕಾರದ ನಿಮ್ಮೆಲ್ಲರ ಸಹಕಾರದ ಕಾರಣ ಮಾಡಲಿಕ್ಕಾಯಿತು. ನಿಮಗೆಲ್ಲ ಗೊತ್ತಿದೆ, ವಿಧಾನಸೌಧ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕಟ್ಟಡಕ್ಕೆ ವಿಷಯ ಗೌರವ ಇದೆ. ಇಲ್ಲಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಡೆಲಿಗೇಷನ್ ಅವರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಹೊರಗೆ ಮಾತ್ರ ಸೌಂದರ್ಯವಲ್ಲ, ಒಳಗಡೆ ಬಂದಾಗಲೂ ಕೂಡ ಆ ಸೌಂದರ್ಯ ಇನ್ನಷ್ಟು ಅವ್ರಿಗೆ ಗೌರವ ಬರೋ ರೀತಿ ಮಾಡಿ ನಮ್ಮೆಲ್ಲರ ಜವಾಬ್ದಾರಿ. ಇದು ಮೊದಲ ಹಂತದ ಸಣ್ಣ ಕೆಲಸ, ಇನ್ನು ಭಾಳಷ್ಟು ಬೇಗ ಆಗಲಿಕ್ಕಿದೆ ಅಂತ ನಿಮ್ಮೆಲ್ಲ ಉತ್ತಮ ಸಲಹೆ ಸೂಚನೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಬಹುಶಃ ನಿಮ್ಮ ಸಲಹೆ ಸೂಚನೆ ಕೊಡಿ, ಎಲ್ಲಿ ಇಂಪ್ರೂವ್ ಮಾಡಬೇಕಂತೇಳಿ ನಾವು ಸರ್ಕಾರ ಜೊತೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರೋ ಕೆಲಸ ಮಾಡ್ತೇವೆ. ಅದರ ಜೊತೆಯಲ್ಲಿ ಕೂಡ ನೀವು ನಮ್ಮ ಹಿರಿಯ ಸಚಿವರೆಲ್ಲರೂ ಕೂಡ, ಅದಕ್ಕೆ ಜಾನೇಂದ್ರ ಇರಲಿ, ನಮ್ಮ ಯತ್ನಾಳ್ ಇರಲಿ, ಇಲ್ಲಿ ಹಿರಿಯ ಸಚಿವರು ಒಂದು ಬೇಡಿಕೆ ಕೊಟ್ಟಿದ್ದರು. ಯಾರು ಬೇಗ ಬರ್ತಾರೆ ಅವರಿಗೆ ನಾವು ಒಂದು ಗೌರವ ಕೊಡ್ತೇವೆ ಕೌರಮ್ಗೆ ಆಗುವಂಥ ಸಂದರ್ಭದಲ್ಲಿ. ಕೆಲವು ಸ್ವಲ್ಪ ತಡವಾಗಿ ಬಂದರೂ ಕೂಡ 6 ಗಂಟೆ 7 ಗಂಟೆ 8 ಗಂಟೆ ತನಕ ಕೂತ್ಕೋತೀರಿ. ಅದು ನಮ್ಮನ್ನೇನು ಗಮನಕ್ಕೆ ತಗೊಳ್ಳೋದಿಲ್ಲ, ನಮಗೆ ಅನ್ಯಾಯ ಆಗ್ತದೆ ಎಂಬ ಮಾತಂತ ಹೇಳಿದ್ದೀರಿ. ಅದಕ್ಕಾಗಿ ನಾನು ಈ ಸಲ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದೇವೆ ಇದರಲ್ಲಿ. ಅದರಲ್ಲಿ ಏನಂತ ಹೇಳಿದರೆ, ನೀವು ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಗಂಟೆಗೆ ಹೋಗ್ತೀರಿ, ಮತ್ತು ಈ ಸದನದ ಹೊರಗಡೆ ನೀವು ಒಂದು ದಿವಸದಲ್ಲಿ ಎಷ್ಟು ಗಂಟೆ ಕೂತ್ಕೊಂಡಿದ್ದೀರಿ ಅಂತೇಳಿ ಸಂಜೆ ಹೊತ್ತು ನಮ್ಮ ಸೆಕ್ರೆಟರಿ ಕಂಪ್ಯೂಟರ್ಗೆ ಬರ್ತೇವೆ. ಎಲ್ಲಿಗೆ ಇರುವುದಿಲ್ಲ, ನಮ್ಮಲ್ಲಿ ಮಾತ್ರ ಆ ಮಾಹಿತಿ ಇರ್ತದೆ. ಆಗ ನೀವು ಎಷ್ಟು ಸಮಯದ ಒಳಗಡೆ ವ್ಯವಸ್ಥೆ ಇದೆ ಅಂತೇಳಿ ದೀರ್ಘವಾದ ನಮಗೆ ಒಂದು ಡೇಟಾ ಸಿಕ್ಕುವಂಥ ಅವಕಾಶ ಆಗ್ತದೆ. ಸೊ ಈ ಕ್ಯಾಮರಾನ ಇವತ್ತು ಮೊದಲನೇ ಬಾರಿಗೆ ಉದ್ಘಾಟನೆ ಮಾಡಿದ್ದು ನಮ್ಮ KGF ಶಾಸಕಿಯಾದಂಥ ರೂಪಕಲರವರು. ಯಾಕೆಂದರೆ ಅವರು 9:51 ಬಂದಿದ್ದಾರೆ. ಮತ್ತು ಅದು ಒಳಗಡೆ ಬರುವಂಥ ಕ್ಯಾಮರಾಕ್ಕೆ, ಹೊರಗಡೆ ಹೋಗೋ ಕ್ಯಾಮರಾವನ್ನು ನಮ್ಮ ಷಡಾಕ್ಷಿಯರು ಉದ್ಘಾಟಿಸಿದ್ದಾರೆ. ಒಂದು 10-20 ಅವರು ಹೊರಗಡೆ ಹೋಗಿದ್ದಾರೆ. ಆದ ಕಾರಣ ಇದರ ಆಯಿತು. ಈಗ ನಾನು ಹೇಳಿದ್ದು ಇದನ್ನು ಉದ್ಘಾಟನೆ ಮಾಡಿದ್ರೆ ನೀವು ಫಸ್ಟ್ ವರ್ಗ ಹೋಗಿದ್ದೀರಾ ಅಂತ ಹೇಳಿ. ಆದ ಕಾರಣ ನಾನು ಮತ್ತೆಲ್ಲ ಕೋರಿಕೆ ಏನಂತ ಹೇಳಿದರೆ, ಅದನ್ನು ಬರುವಾಗ 1 ನಿಮಿಷ ನಿಂತು ಅದನ್ನು ಕರೆಕ್ಟಾಗಿ 1 ನಿಮಿಷ ನೋಡಬೇಕಂದ್ರೆ ನಿಮ್ಮ ಫೋಟೋ ಕರೆಕ್ಟ್ ಬರಬೇಕಲ್ಲ. ಅದಕ್ಕಾಗಿ ಅದಕ್ಕೆ ನಮ್ಮಲ್ಲಿ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಎರಡನೇ ಬಹುಶಃ ನಮ್ಮ ಏನೇ ಸಲಹೆ ಕೊಡಿ, ಗಂಟೆ ಮತ್ತು ಇದರ ಬಗ್ಗೆ ಸಲಹೆ ಕೊಟ್ಟಿದ್ದೀರಿ, ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆ ಒಂದು ನಾವು ಸರಿಪಡಿಸ್ತೇವೆ. ಎರಡನೇದು, ನೀವು ಹೇಳದಿದ್ರೆ ಇಲ್ಲಿ ಗಂಟೆ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಇಲ್ಲಿ ನಾವು ಇದು ಟ್ರೈಕಲ್ ಫ್ಲವರ್ ಮಾಡಿದ್ರೆ ಗೊತ್ತಾಗ್ತಿಲ್ಲ. ನೀವು ಹೇಳಿದ ಕಾರಣ ಎಲ್ಲರಿಗೂ ಕೂಡ ಗೊತ್ತಾಯಿತು. ನಾವು ಸರಿಪಡಿಸುವ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಈಗ ಮತ್ತೊಂದು ಪ್ರಕಟಣೆ. ಜಾತ್ಯತೀತ ಜನತಾದಳದ ಪಕ್ಷದ ಅಧ್ಯಕ್ಷರಾದ ಶ್ರೀ HD ಕುಮಾರಸ್ವಾಮಿ ಅವರು ದಿನಾಂಕ 14/7/2024
4ರಂದು ನೀಡಿರುವ ಪತ್ರದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿ.ಬಿ. ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯತೀತ ಪಕ್ಷದ ನಾಯಕರನ್ನಾಗಿ ನೇಮಿಸಲಾಗಿದ್ದು ಮಾನ್ಯ ಮಾಡಬೇಕೆಂದು ಕೋರಿದ್ದಾರೆ. ಅದರಂತೆ ಶ್ರೀ ಸಿ.ಬಿ. ಸುರೇಶ್ ಬಾಬು ಅವರನ್ನು ಜನತಾದಳ ಜಾತ್ಯತೀತ ಪಕ್ಷದ ನಾಯಕರನ್ನಾಗಿ ಮಾನ್ಯ ಮಾಡಲಾಗಿದೆ ಎಂದು ಈ ಮೂಲಕ ಸದನದ ಗಮನಕ್ಕೆ ತರಲಾಗಿದೆ. ಬಳ್ಳಾರಿ 2ನೇ ಪ್ರಕಟಣೆ. ಬಳ್ಳಾರಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀ ಬಿ. ನಾಗೇಂದ್ರ ಅವರನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002 PMLA ಅಡಿಯಲ್ಲಿ ದಾಖಲಾದ ಪ್ರಕರಣದಲ್ಲಿ ದಿನಾಂಕ 12/7/2024 ರಾತ್ರಿ 10 ಗಂಟೆ 50 ನಿಮಿಷಕ್ಕೆ ಬೆಂಗಳೂರಿನಲ್ಲಿ ದಸ್ತಗಿರಿ ಮಾಡಿ ದಿನಾಂಕ 18/7/2024 ಜಾರಿ ನಿರ್ದೇಶನಾಲಯದ ವಶಕ್ಕೆ ನೀಡಲಾಗಿರುತ್ತೆ ಎಂದು ಭಾರತ ಸರ್ಕಾರದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಬೆಂಗಳೂರು ಝೋನಲ್ ಆಫೀಸ್ನ ಸಹಾಯಕ ನಿರ್ದೇಶಕರಾದ ಶ್ರೀ ದಿಲೀಪ್ ಮಂಗವ್ ಇವರು ತಿಳಿಸುತ್ತಾರೆಂದು ಈ ಮೂಲಕ ಎಲ್ಲ ಸದಸ್ಯರಿಗೆ ತಿಳಿಸಲಾಗಿದೆ.